ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆ ಅರ್ಥ ಆಗುತ್ತೆ ಕರ್ಣ, ನಿಜವಾಗ್ಲೂ ಇದು ಟಫ್ ಸಿಚುವೇಶನ್. ಆದರೂ ಇದನ್ನು ದಾಟಲೇಬೇಕಲ್ವಾ? ಆಗಲೇ ನಮ್ಮೆಲ್ಲರೂ ಲೈಫು ನೆಮ್ಮದಿಯಾಗಿರೋಕ್ಕಾಗೋದು. ಏನು ಮಾಡೋದು ಅಂತ ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಒಂದು ವೇಳೆ ಸುಳ್ಳು ಹೇಳಿ ಒಪ್ಸಕ್ಕಾಗಲಿಲ್ಲ ಅಂತಂದ್ರೆ ಅವಳನ್ನ ಕೂರಿಸಿ ಅರ್ಥ ಆಗೋ ಥರ ಪ್ರೀತಿಯಿಂದ ನೀನೇ ಹೇಳಿ ಒಪ್ಪಿಸ್ಬೇಕು. ನಾನು ಹಾಗೆ ಅನ್ಕೊಂಡಿದ್ದೀನಿ. ನನಗೆ ಹಿಪ್ನೋಟೈಸ್ ಮಾಡೋವರೆಗೂ ಬಂದ್ಬಿಟ್ಟಿದ್ಯಾ ನನ್ನ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ನಾನು ಎಲ್ಲರ ಮುಂದೆನೂ ಮನ್ಸಿನ ಮೇಲಿನ ಹಿಡಿತನ ಕಳ್ಕೊಂಡಿದ್ದೀನ. ಈ ಕರ್ಣನಾದ್ರೂ ನನಗೊಂದು ಸುಳ್ಳು ಕೊಟ್ಟಿಲ್ವಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳಲಿಲ್ಲ, ಈಗ ಹೇಳ್ತಾನ. ಆದ್ರೆ ದೇವ್ರ ದಯೆ, ಹಿಪ್ನೋಟೈಸ್ ಮಾಡಿಸ್ಬೇಕು ಅಂತಿರೋ ಅವ್ರ ಉದ್ದೇಶ ನನಗೆ ಈಗಲೇ ಕಿವಿಗೆ ಬಿತ್ತು. ಅವ್ರ ಉದ್ದೇಶ ಯಾವತ್ತೂ ನೆರವೇರಕ್ಕೆ ನಾನು ಬಿಡಲ್ಲ, ಬಿಡಬಾರ್ದು. ಆದ್ರೆ ಹೇಗೆ? ಪ್ರಿಯಾ ಒಂದು ನಿಮಿಷ. ಪ್ರಿಯಾ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ಟೆನ್ಷನ್ ಏನಿಲ್ಲ ಅತ್ತೆ, ನಾನು ಆರಾಮಾಗೇ ಇದ್ದೀನಿ. ಹೌದಾ? ಸದ್ಯ ನನಗ್ ಬೇಕಾಗಿರೋದು ಅದೇನೆ. ಸರಿ ಬಾ. ಎಲ್ಲಿಗೆ? ಕೆಳಗ್ ಹಾಲ್ಗೆ. ಪ್ರಿಯಾ, ನಮ್ ಮೀರಾ ಬರೋ ಟೈಮ್ ಆಯ್ತು, ಅದಕ್ಕೆ ಬಾ. ಅತ್ತೆ ನೀವು ಹೋಗಿರಿ. ಮತ್ತೆ ನೀನು? ನಾನು ಆಮೇಲೆ ಬಂದು ಮಾತಾಡ್ತೀನಿ ಅವಳ ಹತ್ರ. ಇಲ್ಲ, ಹಾಗಂದ್ರೆ ಹೇಗೆ? ಪ್ರಿಯಾ, ನಮ್ಮ ಅರ್ಜುನ್ ಮದ್ವೆ ವಿಷಯದಲ್ಲಿ ಸೇವಂತಿ ಹತ್ರ ಭಾಷೆ ತಗೊಳ್ಳೋ ಐಡಿಯಾ ಕೊಟ್ಟಿದ್ದೆ ನೀನು. ಈಗ ನೀನಿಲ್ಲ ಅಂದ್ರೆ ಹೇಗೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀನ್ ಬರ್ಲೇಬೇಕು. ಬಾ. ಅತ್ತೆ ಪ್ಲೀಸ್ ಅತ್ತೆ, ಅರ್ಥ ಮಾಡ್ಕೊಳ್ಳಿ. ನನ್ಗೆ ಯಾಕೋ ಮನಸ್ಸು ಸರಿ ಇಲ್ಲ, ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ.